ಬಾ ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ. ನಮಸ್ಕಾರ ರೀ ಎಲ್ಲರಿಗೂ ಕೂಡ ನಮ್ಮ ಹೊಸ ವ್ಲಾಗಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಟೈಮ್ ಇವಾಗ 4:45 ಆಗೈತಿ. ಇವತ್ತೊಂದು ಹೊಸ ಎಕ್ಸ್ಪೀರಿಯೆನ್ಸ್ ಮಾಡೋಕೆ, ಹೊಸ ಜರ್ನಿ ಮಾಡೋಕ್ಕೆ ನಾವು ನಮ್ಮ ಮಿತ್ರರ ಜೊತೆ ನಾವು ಹೊಂಟಿದ್ದೇವೆ. ಎಲ್ಲಿಗಪ್ಪ ಅಂದ್ರೆ ಬೆಂದಕಾಳೂರಿಗೆ. ಹೆಂಗೆ ಹೊಂಟೇವಿ, ಎಲ್ಲಿಗೆ ಹೊಂಟೇವಿ, ಹೆಂಗೆ ಹೊಂಟೇವಿ, ಎದ್ರಾಗ ಹೊಂಟೇವಿ ಅನ್ನೋದು ನಿಮಗೆ ಆಲ್ರೆಡಿ ಥಂಬ್ನೇಲ್ ನೋಡಿ ಗೊತ್ತಾಗಿರ್ತೈತಿ. ಸೊ ವಂದೇ ಭಾರತ್ ಎಕ್ಸ್ಪ್ರೆಸ್. ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಇವತ್ತು ನಾನು ನಿಮಗೆ ಕೊಡಕ್ಕೆ ಹೊಂಟೇನಿ. ನಂದು ಎಲ್ಲ ಎಕ್ಸ್ಪೀರಿಯೆನ್ಸ್ ನಿಮಗೆ ಇವತ್ತು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಈ ವ್ಲಾಗು ನಿಮಗೆ ಹಾಕಿ. ಸೊ ಸ್ಟೇ ಟ್ಯೂನ್ ಗೈಸ್. ಸೀದಾ ಹೋಗಿ ಸ್ಟೇಷನಿಗೆ ಸಿಗ್ತೇನಂತ. ಸ್ಟೇಷನ್ ಕಡೆ ನಮ್ಮ ಪಯಣ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಆಲ್ರೆಡಿ ಟ್ರೈನ್ ಬಂದು ನಿಂತದ್ದು ಗೈಸ್. ನೋಡ್ಬೋದು ಆರೆಂಜ್ ಕಲರ್ ಕಾಣ್ತಿರ್ಬೋದು. ಈಗ ವಂದೇ ಭಾರತ್ ಎಕ್ಸ್ಪ್ರೆಸ್ ಆಲ್ರೆಡಿ ಬಂದು ನಿಂತೈತಿ. ಓ ಮೈ ಗ್ಯಾಡ್, ಆ್ಯಕ್ಚುಲಿ ವಿ ಆರ್ ಲೇಟ್ ಫಾರ್ ದ ಟ್ರೈನ್. ಟ್ರೈನ್ ಹ್ಯಾಸ್ ಆಲ್ರೆಡಿ ಅರೈವ್. 5 ಗಂಟೆ ಆಗೈತಿ ಟೈಮು. ಬಂದು ನಿಂತ್ಬಿಟ್ಟೈತಿ. ಇಲ್ಲಿ ನೋಡ್ರಲ್ಲೇ ಆಲ್ರೆಡಿ ಬಂದು ನಿಂತ್ಬಿಟ್ಟೈತಿ. ಇಲ್ಲಿ ನೋಡ್ತಿರ್ಬೋದು ವಂದೇ ಭಾರತ್ ಎಕ್ಸ್ಪ್ರೆಸ್ ಆಲ್ರೆಡಿ ಬಂದು ನಿಂತೈತಿ. ಅದರ ಟೈಮಿಂಗ್ ಪ್ರಕಾರ 5:15 ಕರೆಕ್ಟ್ ಬರ್ತೈತಿ. ಈಗ 5:15 ಆಗೈತೆ. ನೋಡ್ತಿರ್ಬೋದು ರಾವ್ ಐತಿ ಗೊತ್ತಾ ಟ್ರೈನ್. ನೋ ಡೌಟ್ ಇಟ್ಸ್ ಅ ಫಾಸ್ಟೆಸ್ಟ್ ರೂಟ್ ಅಂತ ಹೇಳ್ತಾರಲ್ಲ. ಒಳಗಡೆ ನಮ್ಮ ಲೋಕೋ ಪೈಲಟ್ಸ್ ಅವ್ರು ಕುಂತಾರ. ಮೇಡ್ ಇನ್ ಇಂಡಿಯಾ ಅಂತ ಹಾಕ್ಯಾರ. ಇಲ್ಲಿ ನೋಡ್ತಿರ್ಬೋದು ಏನು ಕ್ವಾಲಿಟಿ ಕೊಟ್ಟ ಅಂತ ಗೊತ್ತಾ ಆಲ್ರೆಡಿ. ಎಕ್ಸೈಟ್ಮೆಂಟ್ ಫುಲ್ ಪೀಕ್ ಲೆವೆಲ್ದಾಗ ಐತಿ. ಯಾಕಂದ್ರೆ ಆ ಪರಿ ಅಟ್ರಾಕ್ಟ್ ಮಾಡೈತಿಲ್ಲ ವಂದೇ ಭಾರತ್ ಎಕ್ಸ್ಪ್ರೆಸ್. ಲೆಟ್ಸ್ ಸಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಲಿಮೋಟಿ ಕೆಫೆ ಓನರ್ ಅವರು. ಇವತ್ತು ನಮ್ಮ ಪಯಣ ಅವರ ಜೊತೆ. ಲೆಟ್ಸ್ ಎಕ್ಸ್ಪ್ಲೋರ್ ಮೋರ್ ಅನ್ನೋತನ. ಈಗ ನಾವು ಟ್ರೈನ್ ಹತ್ತಿದ್ದೇವೆ. ಸಣ್ಣಗೈತಿ ಗೊತ್ತಾ ಗೈಸ್. ಓ ಮೈ ಗಾಡ್, ವಾಟ್ ಅ ನೈಸ್ ಎಕ್ಸ್ಪೀರಿಯನ್ಸ್. ಹಾಂ ಜಸ್ಟ್ ಕರೆಕ್ಟ್ 5:15. ಓ ಮೈ ಗಾಡ್, ಟ್ರೈನ್ ಏನು ರಚ್ಗೆ ಹೊಂಟೈತಿ. ದಿಸ್ ಈಸ್ ದ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ಮೈನ್ ಆ್ಯಂಡ್ ದಿಸ್ ಗೈಸ್ ಲಿಮೋಟಿ ಕೆಫೆ ಓನರ್. ಸೊ ಹೊಸ ಎಕ್ಸ್ಪೀರಿಯನ್ಸ್ ನಮಗೆ. ಎಕ್ಸಾಕ್ಟ್ 5:15ಗೆ ಬಿಟ್ಟ ನಾವು. ಸೊ ನಿಮಗೆ ಟ್ರೈನ್ ಮೂವ್ ಆಗ್ಬೇಕಾರೆ ಹೆಂಗೆ ಫೀಲ್ ಆಕೈತಿ ಹೇಳ್ರಿ. ಲಿಟ್ರಲಿ ಮೆಟ್ರೋರು ನಿಮಗೆ ಹಿಂಗೆ ಈ ಎಲೆಕ್ಟ್ರಿಕ್ ಮೆಟ್ರೋಸ್ ಇರ್ತಾವೆ ನೋಡ್ರಿ. ಮೆಟ್ರೋ ಸಿಟೀಸ್ದಾಗೆಲ್ಲ ಮೆಟ್ರೋಸ್ ಹೆಂಗೆ ಓಡಾಡ್ತಾವಲ್ಲ, ಹಂಗೈತಿ ಇದ್ರ ಫೀಲ್ ಕಂಪ್ಲೀಟಾಗಿ. ಇದು ಯಾಕೋ ಸ್ವಲ್ಪ ನಿಂದಿರ್ತೈತಿ ಮತ್ತು ಹೋಕೈತಿ. ಸೊ ನಮ್ಮ ಬಾಸ್ ಬಂದವ್ರು ಆಲ್ರೆಡಿ ಟಿಕೆಟ್ ಚೆಕ್ ಮಾಡೋಕ್ಕಿಲ್ಲ. ಓ ಮೈ ಗಾಡ್, ಹೆಂಗೆ ಸ್ಪೀಡ್ನೇ ಹೊಂಟದ್ ಗೊತ್ತಾ ಗೈಸ್. ಇಲ್ಲಿ ನೋಡ್ರಿ ಲಿಟ್ರಲಿ ಮೆಟ್ರೋ ಫೀಲು. ನಿಮಗೆ ಮೆಟ್ರೋದಾಗ ಹೆಂಗೆ ಹೋಗ್ತೈತೆ ನೋಡಿ ಹಂಗೆ ಫೀಲ್ ಕೊಡಾಕೈತಿ. ನಿಮಗೆ ಒಳಗಿನ ಹೆಂಗಿರ್ತೈತೆ ಅಂತ ತೋರಿಸಿಲ್ಲಲ್ಲ. ಚೇರ್ ಏನದ ಯಾವುದದ ಚೇರ್ ಕಾರ್ದು ಏನಿರ್ತಾರೆ ಅದರದ್ದು ಫೆಸಿಲಿಟೀಸ್ ಏನೇನೆಲ್ಲ ನಿಮಗೆ ತೋರಿಸ್ಕೊಂತ ಹೋಗ್ತೇನಂತ. ಸ್ಟೇಟ್ಯೂ ನಾವು ಆಲ್ರೆಡಿ ಬಂದು ನಮ್ಮ ಸೀಟ್ಸ್ ಅಲ್ಲಿದೆ ಆ್ಯಕ್ಚುಲಿ. ಬಟ್ ಬಾಜು ಸೀಟ್ಸ್ನಾಗ ಕುಂತೇವೆ. ಯಾಕಂದ್ರೆ ನಮ್ಗೆ ಎಂಥ ಗಂಡು ನಸೀಬ್ ಆಲ್ವೇಸ್ ಹಮಾರ ನಸೀಬ್ ಸೈಚಾ ಹೇ. ನೋಡ್ಬೋದು ನೀವು ನಮ್ದು ಸೀಟ್ ಅಲ್ಲಿ ಬಂದು ಒಂದು ವಿಂಡೋನೇ ಇಲ್ಲ. ಅಲ್ಲಿ ಕೊಟ್ಟಾರ ಟಿಕೆಟ್. ಇವನ ಮಹಾ ಪುಣ್ಯಾತ್ಮ ತೆಗದಾನ. ಟಿಕೆಟ್ ನಾ ತೆಗ್ದಾನ ನಮ್ಮ ಅಪ್ಪ ಕುಂತಾರ. ವಿಂಡೋ ಸೀಟ್ ಅಂತ ಹೇಳಿ ಟಿಕೆಟ್ ಬುಕ್ ಮಾಡಿದ್ರೆ ಅದು ನಡು ಗಾಡಿ ಬಂದದ್ದು ಗೈಸ್. ಎಂಥ ಗಂಡು ನಸೀಬ್ ಇರ್ಬೋದು. ಬಟ್ ನಾವು ಬಿಟ್ಟು ಕೊಡಂಗಿಲ್ರು. ಫೀಲ್ ತೊಗೋಬೇಕಂದ್ರೆ ಅಲ್ಲೇ ಕುಂದ್ರಬೇಕಂತಿಲ್ಲ. ವಿಲ್ ಸೀಟ್ ಎನಿವೇರ್ ಬಾಯ್ಸ್.
ನೀರೆಲ್ಲರೂ ಕೊಟ್ಟರು ನನಗೆ ಕೊಡಲಿಲ್ಲ ಹಂಗೆ ಹೋಗ್ಬಿಟ್ಟು ಅಣ್ಣ invites everyone to participate in the largest democratic exercise in the world. ಮಾತಾಡೋಕೆ ಬಿಡಂಗಿಲ್ಲ ಸೊಳೆ ಮಕ್ಳು. To election and celebrate. ಈಗ ನಮಗೊಂದು ವಾಟರ್ ಬಾಟಲ್ ಕೊಟ್ಟರು. For your attention. ಬಂದ ತಕ್ಷಣ ನಿಮಗೆ ಫಸ್ಟ್ ಏನು ಕೊಡ್ತಾರಲ್ಲ ಗೊತ್ತಿಲ್ಲ. ನೀರಿನ ಬಾಟ್ಲಿ ಅಂತೂ ಫಿಕ್ಸ್ ಫಿಕ್ಸ್ ನೀರು ಕುಡಿದಿಲ್ಲ ನೀರು ಕುಡಿ ಅಂತ. ಈಗ ನಮ್ಮ ಸಾಗರ್ ಅವರು ನೀರಿನ ಬಾಟ್ಲಿ ತೆಗೆದು ಕೊಡತ್ತಾರ. And celebrate. ಪುಣ್ಯ ಆತ್ಮ ನೀರು ಹೆಂಗದ ಟೇಸ್ಟ್ ಮಾಡ್ತೇನೆ ಗೈಸ್. ಸ್ವಲ್ಪ ಓವರ್ ಆಯ್ತು ಅಂತ ಗೊತ್ತು ಬಟ್ ಇಟ್ಸ್ ಓಕೆ ಇಟ್ ಹ್ಯಾಪನ್ಸ್. ಎಷ್ಟು ಸರಿಯಾಗಿದೆ. ಸೊ ಇಲ್ಲಿ ನೋಡ್ತಿರ್ಬೋದು ಒಂದು ಟೀ ಮಿಕ್ಸರ್ ಕೊಟ್ಟಾರ, ಇನ್ಸ್ಟಂಟ್ ಮಿಕ್ಸ್ ಅಂತ ಚಾಪುಡಿ ಕೊಟ್ಟಾರ. ಅದ್ರ ಜೊತೆಗೆ ಒಂದು ಯುನಿಬಿಕ್ಸ್ ಇಂದು ಬಿಸ್ಕೆಟ್ ಕೊಟ್ಟಾರ ಮತ್ತು ಒಂದು ಮಿಕ್ಸ್ ಮಾಡಿ ಇದು ಕೊಟ್ಟಾರ. ಅದರ ಜೊತೆಗೆ ಒಂದು ಟಿಶ್ಯೂ ಕೊಟ್ಟಾರ. ಎಲ್ಲಿ ಒರೆಸ್ಕೋತಾರೆ ನಿಮಗೆ ಬಿಟ್ಟಿತ್ತು ಅಂತೇಳಿ. ನೈಸ್ ನೈಸ್ ನೈಸ್. ಈ ಸನ್ರೈಸ್ನ ವ್ಯೂ ಜೊತೆ ಟೀ ಎಂಜಾಯ್ ಮಾಡೋ ಮಜಾನೇ ಬೇರೆ. ಏನಂತೀರ? ಅದೊಂದ ಗೊತ್ತು ಗೈಸ್ ನನಗೆ, ಮತ್ತೇನು ಗೊತ್ತಿಲ್ಲ. Prepared by international chefs. ಆಡಿಸೋದೇನ್ರ ಬ್ರೋ ಶೆಫ್ ಅಂತ. ಬ್ರೋ ಶೆಫ್ ಅಂದ್ರೆ ಇಂಟರ್ನ್ಯಾಷನಲ್ ಶೆಫ್ಸ್ ಪ್ರಿಪೇರ್ ಮಾಡಿರ್ತಾರೆ ಅಂತ ಹೇಳಿದೆ. ಪೂರ ಹಾಕ್ತಿದ್ದೇನೆ ಪೂರ. ನೀ ಎಷ್ಟಕ್ಕೆ ಪೂರ ಹಾಕಿದ್ದು? ಇದು ಒಂದು ಕಾಣಿಸುತ್ತೆ. ಹಾಂ ನಾನು ಹರಿಯಾತೀನಿ ನಾನು. ನಾಟ್ ಎವ್ರಿ ಒನ್ ವಿಲ್ ಬಿ ಸೇಮ್ ಪ್ರೈಸ್. ಚಾನ ರೆಡಿ ಆಯ್ತು ಗೈಸ್ ನಮ್ದು. ಟ್ರೈ ಮಾಡೋಣ. ಸಕ್ಕರೆ ಸ್ವಲ್ಪ ಕಮ್ಮಿ ಐತಿ ಬಟ್ ಇಟ್ಸ್ ಓಕೆ, ಮ್ಯಾನೇಜಬಲ್ ಗೈಸ್. ಸೊ ಚಾ ಆಯ್ತು. ಸ್ವಲ್ಪ ನಿಮಗೆ ಒಳಗಿನೆಲ್ಲ ತೋರಿಸಿಲ್ಲದ. ಇನ್ನೊಬ್ಬ ಸ್ಪೆಷಲ್ ಪೀಪಲಿಗೆ ಮೀಟ್ ಮಾಡ್ತೇನೆ. ಅವ್ರು ಬಟ್ ಬೇರೆ ಕೋಚ್ದಾಗ ಅದಾರ, ಅಷ್ಟೇ ಡಿಫ್ರೆನ್ಸ್. ಸೊ ಅವ್ರು C3ದಾಗ ಅದಾರ, ನಾವು C1ದಾಗ ಅದಾವಿ. ಮೀಟ್ ಮಾಡಿಸ್ತಾಡ್ರ ಅವ್ರು. ಫುಲ್ ಅಡ್ವಾನ್ಸ್ ಟೆಕ್ನಾಲಜಿ ಗೈಸ್, ಫುಲ್ ಅಡ್ವಾನ್ಸ್ ಟೆಕ್ನಾಲಜಿ. ಬಟ್ ಕ್ರೇಜಿ ಮಜಾ ಬರೋದು, ಬೋರಿಂಗ್ ಅಂತ ಏನಿಲ್ಲ. ಸೊ ಎಸ್ ಗೈಸ್, ನಾನು ನಿಮಗೆ ಒಬ್ಬ ಸ್ಪೆಷಲ್ ಪೀಪಲಿಗೆ ಮೀಟ್ ಮಾಡ್ತೇನೆ ಅಂತ ಹೇಳಿದ್ದಲ್ಲ. ಇಲ್ಲಿ ನೀವು ನೋಡ್ಬೋದು ನಮ್ಮ ನಿತ್ಯ ವ್ಲಾಗ್ಸ್ ಅವ್ರು ಕೂಡ ನಮ್ಮ ಜೊತೆ ಇವತ್ತು ಟ್ರಾವೆಲಿಂಗ್ ಮಾಡಿ. ನಮಸ್ಕಾರ. ನಾವು ಇವತ್ತು ವಂದೇ ಭಾರತ್ ಟ್ರೈನಲ್ಲಿ ಇದ್ದೀವಿ. ಸೊ ಇದ್ರ ಬಗ್ಗೆ ಜಾಸ್ತಿ ಏನು ರಿಸರ್ಚ್ ಮಾಡಿಲ್ಲ, ಅದಕ್ಕೋಸ್ಕರ ನಾ ಬ್ಲಾಗ್ ಮಾಡ್ತಾ ಇಲ್ಲ. ಅದಕ್ಕೆ ನಾ ಮಾಡತ್ತೆ. ಅದಕ್ಕೆ ಅಮ್ಮ ಮಾಡತ್ತ. ನಾ ಇದ್ರ ಬಗ್ಗೆ ಏನಾದ್ರು ನಾ ರಿಸರ್ಚ್ ಮಾಡಿ. ಹೌ ಯು ಆರ್ ಫೀಲಿಂಗ್ ಇವಾಗ ಇಷ್ಟೋ ಮಟ್ಟ ಎಕ್ಸ್ಪೀರಿಯನ್ಸ್ ಏನೈತೆ? ಮಸ್ತ್ ಅದ. ಒಂದು ನಾ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿನಿ ಹಂಗೆ ಅದ. ಲೈಕ್ ಇದೇ ತರ ಹೊರಗಿನ ದೇಶ ಒಳಗೆಲ್ಲ ಟ್ರೈನ್ ಬಗ್ಗೆ ಮಾಡಿದ್ರಲ್ಲ ಅವರು, ಲೈಕ್ ಅದೇ ತರ ಅದು. ಹಾಗೆ ನಮ್ಮ ನಿತ್ಯ ಕರ್ನಾಟಕ ಟಿವಿ ಕ್ಯಾಮ್ರಾಮ್ಯಾನ್ ಆ್ಯಂಡ್ DOP ಇಲ್ಲೇ ಅದಾರ. ನೀವೇ ಹೆಂಗೆ ಅನ್ಸತ್ತಪ್ಪ? ಹೌ ಯು ಆರ್ ಫೀಲಿಂಗ್? ಸೂಪರ್. ಇದು ಓಡಾಡ್ಬೋದು, ಇದು ಹಾಕೊಂಡು ಫುಲ್ ಸಪ್ತಸಾಗರ ಫೀಲ್ ಆಗಲ್ಲ ನೋಡ್ರಿ. ನಮ್ಮ ಲಿಮೋಡಿ ಕೆಫೆ ಆಲ್ರೆಡಿ ಮಾತಾಡ್ಕೊಂಡು ಕುಂತಿರ್ತಾನೆ ಆಲ್ರೆಡಿ. ಎಸ್
ಇಲ್ಲಿ ನೋಡ್ಬೋದ ನಾವು ರಾಯಚೂರು ಜಂಕ್ಷನ್. ಟೈಮ್ ಎಷ್ಟಾಗೈತೆ ಬ್ರೋ? ವಾಟ್ಸ್ ದ ಟೈಮ್? 6:53 ಬ್ರೋ. ಎಕ್ಸಾಕ್ಟ್ 6:53 ಕರೆಕ್ಟ್ ಟೈಮಿಂಗ್ ಬಂದಾನ. ಸೊ ಫಸ್ಟ್ ಸ್ಟಾಪ್ ಇದೆ ಗುಲ್ಬರ್ಗ ಬಿಟ್ಮೇಲೆ ಇದು ಫಸ್ಟ್ ಸ್ಟಾಪ್ ರಾಯಚೂರು ಇಳೇನಂತ ನೋಡ್ಬೋದು ಗೈಸ್. ಇಸ್ ದ ಫಸ್ಟ್ ಸ್ಟಾಪ್ ರಾಯಚೂರು. ಇದು ಫಸ್ಟ್ ಸ್ಟಾಪ್ ಐತಿ ವಂದೇ ಭಾರತದಿಂದ ರಾಯಚೂರಿಗೆ. ಸೊ ಎಸ್ ಮಂತ್ರಾಲಯ ಬಂದ್ವಿ. ಸೊ ಈಗ ಮಂತ್ರಾಲಯ ಸ್ಟಾಪ್ ಐತಿ. ರಾಯಚೂರಿಗೆ ಫುಲ್ ಆಗ್ಬಿಡುತ್ತಪ್ಪ. ರಾಯಚೂರು ಮಟ್ಟ ಸ್ವಲ್ಪ ಖಾಲಿ ಖಾಲಿ ಇತ್ತು. ರಾಯಚೂರು ಬಂತು ಫುಲ್ ಆಗ್ಬಿಡುತ್ತೆ ಅಲ್ಲ. ಸೊ ದಿಸ್ ಇಸ್ ಅಫಿಷಿಯಲ್ ಸೆಕೆಂಡ್ ಸ್ಟಾಪ್ ಮಂತ್ರಾಲಯ. ಸೊ ಒಂದೇ ಭಾರತದಾಗ ನಿಮಗೆ ಈ ರೀತಿ ಸಿಟ್ಟಿಂಗ್ಸ್ ಕಾಣ್ತೈತಿ. ಸಿಟ್ಟಿಂಗ್ಸ್ ಭಾಳ ಕಂಫರ್ಟ್ ಐತಿ ನಿಮ್ಗೆ. ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್ ವೆರಿ ಗುಡ್, ಕಂಫರ್ಟೇಬಲ್ ಐತಿ. ಸೊ ಇಲ್ಲಿ ನೀವು ನೋಡ್ಬೋದು ಮುಂದೆ ಒಂದು ಇದು ಕೊಟ್ಟಾನಿಲ್ಲಿ, ಲೈಕ್ ಇಲ್ಲಿ ಏನಾರ ಫುಡ್ ಇಟ್ಕೊಂಡು ತಿನ್ನಕ್ಕೆ ವಾಟರ್ ಬಾಟಲ್ ಆಯಿತು, ಫುಡ್ ಇಟ್ಕೊಳಗಿದೆ, ಏನೋ ಸ್ಪೇಸ್ ಕೊಟ್ಟಾರ ಆ್ಯಂಡ್ ಕಂಫರ್ಟೇಬಲ್ ಐತೆ ಗೈಸ್. ಹಿಂಗೆ ಆರಾಮಾಗಿ ಸೊ ಇಲ್ಲಿ ನಿಮ್ಗೆ ಒಂದು ಬಟನ್ ಕೊಟ್ಟಿರ್ತಾರೆ. ಈ ಬಟನ್ ಪ್ರೆಸ್ ಮಾಡಿದ್ರೆ ಸೊ ಈ ಬಟನ್ ನೀವು ಪ್ರೆಸ್ ಮಾಡಿದ್ರೆ ಸೀಟ್ ಹಿಂದೆ ಹೋಗ್ತೈತಿ. ಇಲ್ಲಿ ಬಿ ಬ್ಯಾಕ್ ಸೈಡ್ ಆ್ಯಕ್ಚುಲಿ ಮುಂದೆ ಇರ್ತೈತಿ. ನೀವು ಪ್ರೆಸ್ ಮಾಡಿದಾಗ ಎಲ್ಲ ಹಿಂದೆ ಹೋಗ್ತೈತಿ. ಆ್ಯಂಡ್ ನೀವು ಇದನ್ನು ಫಿಟ್ಟನ್ನು ಮಾಡ್ಕೋಬೋದು. ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಕಾಲು ಹತ್ತಿರ ಕೊಟ್ಟಾರ. ನೀವು ಚಾರ್ಜಿಂಗ್ಸ್ ಏನಾರ ಹಾಕೋದಿರ್ತದೆ ಇಲ್ಲ ಹಾಕೋಬೋದು. ಸೊ ಇಲ್ಲಿ ಫುಟ್ಪಾತ್ ನೀವು ನೋಡ್ಬೋದು ಭಾಳ ಕಂಫರ್ಟೇಬಲ್ ಐತಿ. ಭಾಳ ಅಂದ್ರೆ ಭಾಳ ಕಂಫರ್ಟೇಬಲ್. ಲೈಕ್ ಹಿಂಗೆ ಇದು ರೊಟೇಟ್ ಮಾಡ್ಬೋದು, ನೀವು ಹಿಂಗೆ ಇಟ್ಕೋಬೋದು, ಹಿಂಗೆ ಇಟ್ಕೋಬೋದು. ಕಂಫರ್ಟೇಬಲ್ ಐತಿ, ಕಂಪ್ಲೀಟ್ ಕಂಫರ್ಟೇಬಲ್. ಗೈಸ್ ನಮ್ಮದು ಬ್ರೇಕ್ಫಾಸ್ಟ್ ಬಂದೈತಿ ಇಲ್ಲಿ. ನಾವು ಆ್ಯಕ್ಚುಲಿ ಫುಡ್ನಾಗ ನಾನ್ ವೆಜ್ ಪ್ರಿಫರೆನ್ಸ್ ಹಾಕಿದ್ವಿ. ಸೊ ಏನು ಬಂದೈತಪ್ಪ, ಆಮ್ಲೆಟ್ ಬಂದೈತಿ ಆ್ಯಂಡ್ ಐ ಗೆಸ್ ಬ್ರೆಡ್ ಇರ್ಬೇಕಿದೆ. ಬ್ರೆಡ್ ಆಮ್ಲೆಟ್ ಕೊಟ್ಟ. ಆ್ಯಂಡ್ ದಿಸ್ ಈಸ್ ಏನಂತ ಲಾಟಿ ಚಾಕೋಪಾಯ್. ಸೊ ವೆಜ್ ಇದ್ದವ್ರಿಗೆ ಇವತ್ತು ಉಪ್ಪಿಟ್ಟು ಮತ್ತು ಶಿರಾ ವಡಾ ಅದು ಕೊಟ್ಟ. ಲೆಟ್ ಮಿ ಟ್ರೈ ಗೈಸ್, ಲೆಟ್ ಮಿ ಟ್ರೈ. ನೈಸ್ ಫ್ರೈಸ್. ಗುಡ್. ಸೊ ಗುಂತಕಲ್ ಜಂಕ್ಷನ್ದಾಗ ನಿಂತೈತಿ ನಮ್ಮ ವಂದೇ ಭಾರತ್ ಎಕ್ಸ್ಪ್ರೆಸ್. ಗುಂತಕಲ್ ಜಂಕ್ಷನ್ ಹುಲಿ ಹೆಬ್ಬುಲಿ ಹೆಂಗೆ ನಿಂತದ ನೋಡ್ರಿ, ಹೆಬ್ಬುಲಿ. ಸೊ ಇಲ್ಲಿ ಹೆಲ್ತ್ ಪ್ರಿಕಾಷನ್ಸ್ ಎಲ್ಲ ಭಾಳ ಚಲೋ ತೊಗೊಂಡಾರ. ಸೊ ಇಲ್ಲಿ ನೋಡ್ಬೋದು ನೀವು ಫಸ್ಟ್ ಏಡ್ ಕಿಟ್ ಕೂಡ ಇಟ್ಟಾರ ಇಲ್ಲಿ. ಇಫ್ ಎನಿ ಎಮರ್ಜೆನ್ಸಿ ಬಂದರೂ ಕೂಡ ಇಲ್ಲಿ ನೀವು ಪ್ರೆಸ್ ಮಾಡಿಕೊಂಡು ನಿಮ್ಗೆ ಏನರ ರಿಕ್ವೈರ್ಮೆಂಟ್ ಇದ್ರೆ ಲೈಕ್ ಫಸ್ಟ್ ಏಡ್ ಥಿಂಗ್ಸ್ ಲೈಕ್ ಬೇಸಿಕ್ ಏನರ ಆಕ್ಸಿಡೆಂಟ್, ಸಪೋಸ್ ಏನರ ಒಂದು ಮೈನರ್ ಆಕ್ಸಿಡೆಂಟ್ಸ್ಗಳು ಏನರ ಆಯ್ತಂದ್ರೆ ಸೊ ಫಸ್ಟ್ ಏಡ್ ಕಿಟ್ ಕೂಡ ಇಟ್ಟಾರ. ಗುಡ್, ಗ್ರೇಟ್. ಇಂಡಿಯನ್ ರೈಲ್ವೇಸಿನ ಮೇಜರ್ ಪ್ರಾಬ್ಲಮ್ ಇರೋದು ಅವ್ರದ್ದು ವಾಶ್ರೂಮ್, ಟಾಯ್ಲೆಟ್ಸ್. ಸೊ ಬಟ್ ವಂದೇ ಭಾರತದಾಗ ಯಾವ ಲೆವೆಲ್ ಕ್ಲೀನಾಗಿ ಕೊಟ್ಟಾರ ಅಂದ್ರೆ ಸೀರಿಯಸ್ಲಿ ಭಾಳ ಇಂಪ್ರೆಸಿವ್ ಆಯ್ತು. ಇಲ್ಲೆಲ್ಲ ನೋಡ್ಬೋದು ನೀವು ಎಷ್ಟು ಕ್ಲೀನ್ ಐತಿ. ಇಂಡಿಯನ್ ಐತಿ ಆ್ಯಂಡ್ ವೆಸ್ಟರ್ನ್ ಕೂಡ ಐತಿ. ಭಾಳ ಡಿಸೆಂಟ್ ಕ್ವಾಲಿಟಿ. ಸೊ ಇಲ್ಲಿ ನೋಡ್ಬೋದು ಒಂದು ಸಿಂಕ್ ಎಲ್ಲ ಕೊಟ್ಟಾರ. ಈ ಸ್ಥಿತಿ ಆಕ್ಯುಪೈಡ್, ನೀವು ಇಲ್ಲಿ ಲಾಕ್ ಮಾಡಿದಲ್ಲಿ ಹೊರಗೆ ಗೊತ್ತಾಕೈತಿ ವಾಶ್ರೂಮ್ ಲಾಕ್ ಆಗೈತೆ ಅಂತ. ಸೊ ಈ ರೀತಿ ಸೊ ಇಂಡಿಯನು ಐತಿ, ವೆಸ್ಟರ್ನ್ ಐತಿ, ಇಂಡಿಯನ್ ಐತಿ, ಎರಡೂ ಐತಿ. ಸೊ ನೀವು ಯಾವ್ದು ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬೋದು. ದ್ಯಾಟ್ಸ್ ಇಟ್ ಗೈಸ್. ಇದ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಂಗಿಲ್ಲ, ಸುಮ್ಮನೆ ನಿಮ್ಗೆ ಒಂದು ಇನ್ಫಾರ್ಮೇಷನ್ ಇರಲಿ ಅಂತ ಹೇಳ್ಕೊಟ್ಟೆ ಅಷ್ಟೇ. ದ್ಯಾಟ್ಸ್ ಇಟ್. ನೀವು ಟ್ರೈನ್ದಾಗ ಯಾವುದೇ ಮೂಲಿಗೆ ಹೋಗ್ರಿ ನಿಮ್ಗೆಲ್ಲರೂ ಅಬ್ಸರ್ವ್ ಮಾಡ್ತಿರ್ತಾರೆ. ಎಲ್ಲ ಕಡೆ CCTVs ಅದಾವೆ ಇಲ್ಲಿ. ನೀವು ಎಲ್ಲರೂ ಹೋಗ್ರಿ, ಒಳಗೆ ಕೋಚ್ನಾಗ ಹೋದ್ರೂ ಕೂಡ ನಿಮಗೆ CCTV ಸಿಗ್ತವೆ. ಸೊ ನೀವೇನು ಇದು ನೋಡತ್ತೀರಲ್ಲ, ಇದು ಎಕ್ಸಿಕ್ಯೂಟಿವ್ ಕೋಚ್. ಇದೇನೈತಲ್ಲ ಕಂಪ್ಲೀಟಾಗಿ ಎಕ್ಸಿಕ್ಯೂಟಿವ್ ಕೋಚ್ ಐತಿ. ಇಲ್ಲಿ ನೋಡ್ತಿರ್ಬೋದು ಬರೀ 2 ಸೀಟಿಂಗ್ಸ್ ಅದಾವೆ. ನಮ್ಮ ಕಡೆ ನೋಡಿದ್ರೆ ನೀವು ಒಂದು 2 ಸಿಗ್ತೈತಿ, ಒಂದು 3 ಸಿಗ್ತೈತಿ. ಬಟ್ ಓನ್ಲಿ 2 ಸೀಟಿಂಗ್ಸ್ ಅಂದ್ರೆ ಸೀಟ್ ಭಾಳ ಕಂಫರ್ಟೇಬಲ್ ಇರ್ತೈತಿ. ಪ್ಲಸ್ ಎಕ್ಸ್ಟ್ರಾ ಫೀಚರ್ಸ್ ಕೊಡ್ತಾರೆ.
ಬಟ್ ಇದರಲ್ಲಿ ನೀವು ಅಬ್ಸರ್ವ್ ಮಾಡಿರಿ, ಇಲ್ಲಿ 3 ಸಿಟ್ಟಿಂಗ್ಸ್ ಐತಿ, 1 2 3 2. ಸೊ ಇದಕ್ಕಿಂತ ಅದು ಸ್ವಲ್ಪ ಜಾಸ್ತಿ ಕಂಪ್ಲೀಟಾಗಿ ಏನಂತಾರೆ ಕಂಫರ್ಟಬಲ್ ಇರುತ್ತೆ. ಸೊ ನಿಮಗೆ ಫುಡ್ ರೆಸ್ಟ್ ಇಟ್ಕೊಳಕ್ಕೆ ಭಾಳ ಕಂಫರ್ಟೇಬಲ್ ಇರೋದು ಇದು ಕೊಟ್ಟಾರ ಗೈಸ್. ಇದು ಫುಡ್ ರೆಸ್ಟ್ ಭಾಳ ಕಂಫರ್ಟೇಬಲ್ ಐತಿ. ನೀವು ಯಾವ ಇದ್ರ ಸ್ವಲ್ಪ ಇದು ಮ್ಯಾಲೆ ತೊಗೋಬೋದು. ಈಗ ನೋಡ್ರಿ, ನೀವು ಫುಲ್ ಮ್ಯಾಲೆ ತೊಗೊಂಡು ಪೂರ ಕೆಳಗೆ ಬಿಟ್ರೆ ಮತ್ತೆ ತಳ ಹೋಗ್ತೈತಿ ಗೈಸ್. ಇಲ್ಲಿ ಇನ್ನೊಂದು ಹಿಡನ್ ಫೀಚರ್ ಐತಿ. ಇಲ್ಲಿ ಫಿಯೋಣ ಲೈಟ್ ಏನಿಲ್ಲ, ಸ್ವಿಮ್ಮಿಂಗ್ ಟ್ಯಾಪ್ ಮಾಡ್ಬೇಕು, ಲೈಟ್ ಬರ್ತದೆ ಗೈಸ್. ನೀವೇನಾದರೂ ವಿಶ್ವೇಶ್ವರ ಲೆವೆಲ್ಗೆ ಯಾರು ಇಂಜಿನಿಯರ್ಸ್ಗಳು ಓದಾತ ಸುಮ್ಮನೆ ಟ್ಯಾಪ್ ಮಾಡಿರಿ, ಫುಲ್ ಟಚ್ ಸ್ಕ್ರೀನ್ ಗೈಸ್. can see here. Just touch off. And luggage ಇಡಕ್ಕೆ ತಳಗೆ ಗ್ಲಾಸ್ ಇಟ್ಟಾರ ಗೈಸ್. ಟ್ರಾನ್ಸ್ಪರೆಂಟ್ ಐತಿ, ನಿಮ್ದು ಲಗೇಜ್ ಎಲ್ಲ ಕಾಣ್ತಾವೆ ಇಲ್ಲಿ. ಇಲ್ಲಿ ನಿಮ್ಮ ಬ್ಯಾಗ್ ಇಡಕ್ಕೆಲ್ಲ ಮ್ಯಾಲೆ ಫುಲ್ ತುಂಬಿಸ್ಬಿಟ್ಟಾರ ಗೈಸ್. ನಮ್ಮ ಜನ ಗೊತ್ತಲ್ಲ ಬಿಡಂಗೆ ಇಲ್ಲ. ಸೊ ಇಲ್ಲಿ ಟ್ರಾನ್ಸ್ಪರೆಂಟಾಗಿ ಗ್ಲಾಸ್ ಇಟ್ಟಾರ, ಗುಡ್ ಕ್ವಾಲಿಟಿ ಗ್ಲಾಸ್, ನಾಟ್ ಬ್ಯಾಡ್. ಕುಡಿಯೋಣಸ್ತೆ ಜಾಗ ಇಲ್ಲ, ಹೆಂಗ್ ಮಕ್ಕೊಳ್ಳೋಣ, ನನಗೆ ಕಾಲ್ ಹಾಕಿ ಹಿಂಗೆ ಬಿಡೋದಕ್ಕೆ ಹಿಂಗೆ ಮಾಡೋದು ತಳಗಿಡೋನೇನ. ಸೊ ನಾವಿದೀವಿ ಈಗ ಎಕ್ಸಿಕ್ಯೂಟಿವ್ ಕೋಚ್ದಾಗ. ಇಲ್ಲಿ ಏನಪ್ಪ ಅಂದ್ರೆ ಯು ಕ್ಯಾನ್ ಸಿ ಓನ್ಲಿ 2 ಸಿಟ್ಟಿಂಗ್ಸ್ ಇರ್ತವೆ ನಿಮಗೆ, ಓನ್ಲಿ 2 ಸಿಟ್ಟಿಂಗ್ಸು. ಆ್ಯಂಡ್ ಇಲ್ಲೊಂದು ಸ್ಪೆಷಲ್ ಕ್ವಾಲಿಟಿ ಏನಪ್ಪ ಅಂದ್ರೆ ಯು ಕ್ಯಾನ್ ಟರ್ನ್ ದ ಕಂಪ್ಲೀಟ್ ಚೇರ್ ಆ್ಯಂಡ್ ಯು ಕ್ಯಾನ್ ವಾಚ್ ದ ವ್ಯೂ. ಸೊ ಹೆಂಗಿರ್ತದೆ ಅಂದರೆ ನೀವು ಕಂಪ್ಲೀಟಾಗಿ ನಿಮ್ದು ಏನಂತಾರೆ ಚೇರ್ಸ್ನ ಕಂಪ್ಲೀಟಾಗಿ ರೊಟೇಟ್ ಮಾಡ್ಕೊಂಡು ಯು ಕ್ಯಾನ್ ಸಿ ದ ವ್ಯೂ ಆಫ್ ದ ನೇಚರ್. ಅಬ್ವಿಯಸ್ಲಿ ಇದಕ್ಕೆ 2700 ರೂಪೀಸ್ ತೊಗೋತಾರೆ ವಿತ್ ಫುಡ್. ಅಂದರೆ ವಿತೌಟ್ ಫುಡ್ ಅಂದ್ರೆ 2500 ಅದ. ಸೊ 1K ಮೋರ್ ಎಕ್ಸ್ಪೆನ್ಸಿವ್ ದೆನ್ ನಾರ್ಮಲ್ ಸಿಟ್ಟಿಂಗ್ ಚೇರ್. ಅಲ್ಲಿ ಮೊಕ್ಕೊಳಕ್ಕಾಗವಲ್ತು ಅಂತೇಳಿ ಇಲ್ಲಿ ಬಂದು ಮೊಕ್ಕೊಳನ್ ಗೈಸ್. ಕಂಫರ್ಟೇಬಲಿ ಹಟ್ರದ 1700 ರೂಪಾಯಿ ಹಟ್ರ ಇಲ್ಕೊಂತ ನಾವು ಅಣ್ಣ ನೋಡ್ರಿ. ಕಂಫರ್ಟೇಬಲ್ ಮ್ಯಾಟ್ರ್, ರೊಕ್ಕ ಮ್ಯಾಟ್ರ್ ಆಗಲ್ಲ, ಮ್ಯಾಟ್ರ್ ಆಗ ಮೊಕ್ಕೋನಿ ಇಲ್ಲೇ ಮೊಕ್ಕ. ಗೈಸ್ ಟೈಮ್ 11:20 ಆಗೈತಿ. ನಮ್ದು ಊಟನೂ ಬಂದೈತಿ ಗೈಸ್ ಫುಲ್. ಇಲ್ಲಿ ಗೈಸ್ ಇಲ್ಲಿ ನೋಡ್ಬೋದು ನಮ್ದು ಮೀಲ್ಸ್ ಬಂದೈತಿ. ಚುಮ್ಮ ಆಯಿತು, ಮಸ್ತ್ ಕಾಣತ್ತೈತಿ ನೋಡಕ್ಕಂತೂ, ಭಾಳ ಚುಮ್ಮ ಕಾಣತ್ತೈತಿ. ಟೇಸ್ಟ್ ಚಲೋ ಐತೆ, ನೈಸ್. ದಿಸ್ ಈಸ್ ಲೆಮನ್ ರೈಸ್, ದಿಸ್ ಈಸ್ ಚಿಕನ್ ಕರಿ, ದಿಸ್ ಈಸ್ ದಾಲ್ ಕರಿ, ದಿಸ್ ಈಸ್ ಚಿಕನ್ ಫ್ರೈ, ದಿಸ್ ಈಸ್ ಚೌಳಿಕಾಯಿ ಪಲ್ಯ, ಚಪಾತಿ, ಐಸ್ ಕ್ರೀಮ್ ಕೊಡ್ತಾರಂದ್ರಲ್ಲ, ಏನು ಮಾಡ್ತಾರೆ ಗೊತ್ತಿಲ್ಲ ಗೈಸ್. ನೋಡೋಣ, ಲೆಟ್ಸ್ ಟ್ರೈ. ಶೆಫ್, ಹೈಬ್ರಿಡ್ ಶೆಫ್ ಅವರು ಇಲ್ಲಿ ಟ್ರೈ ಮಾಡ್ತಾ ಇದ್ದಾರೆ. ಹೌ ಯು ಆರ್ ಫೀಲಿಂಗ್ ದ ಟೇಸ್ಟ್? ಟ್ರೈ ಮಾಡ್ಬೋದು ನೀವು. ಏನು ಚಿಕನ್ ಮತ್ತು ಚಿಕನ್ ಆ್ಯಂಡ್ ದಾಲ್ ಎದ್ರ ರೈಸ್ ಜೊತೆನಾ ಎದ್ರ ಜೊತೆ? ಅದ್ರ ಜೊತೆ ಟ್ರೈ ಮಾಡ್ಬೋದು ನೀವು. ಹೌದಾ? ಡು ಯು ಲೈಕ್ ಇಟ್? ಎಸ್. ಎನಿ ಆರ್ಟಿಫಿಷಿಯಲ್ ಕಲರ್? ನೋ ಕಲರ್, ನೋ ಎಕ್ಸ್ಟ್ರಾ ಸ್ಪೈಸಸ್. ರೈಸ್ ಚಿಕನ್ ಹೆಂಗೆ ತಿನ್ನತ್ತಾನ? ಬೋನ್ಲೆಸ್ ಐತಾನ? ಎಸ್, ಬೋನಸ್. ಓಕೆ. ಸೊ ನೀವು ವೆಜ್ ಆರ್ಡರ್ ಮಾಡಿದ್ರೆ ನೀವು ಪನ್ನೀರ್ ಸಿಗ್ತೈತಿ, ನಾನ್ ವೆಜ್ ಆಪ್ಷನ್ ಹಾಕಿದ್ರೆ ನಿಮಗೆ ಚಿಕನ್ ಸಿಗ್ತೈತಿ. ದ್ಯಾಟ್ಸ್ ದ ಡಿಫ್ರೆಂಟ್ ಟೇಸ್ಟ್. ಬಿಟ್ರೆ ಉಳಿದಿದ್ದೆಲ್ಲ ಸೇಮ್ ಐತಿ. ನೋಡಿ ನಾ ಚಿಕನ್ ಟ್ರೈ ಮಾಡ್ತೀನಿ. ಲೆಟ್ ಮಿ ಟ್ರೈ ದ ಚಿಕನ್. ಇಟ್ಸ್ ನೈಸ್, ಆ್ಯಕ್ಚುಲಿ ಚಲೋ ಐತಿ, ನಾಟ್ ಬ್ಯಾಡ್. ಅಂದ್ರೆ ನಾವು ಇಂಡಿಯನ್ ರೈಲ್ವೇಸ್ದಾಗ ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದು ಆ ರೀತಿ ಇಟ್ಕೋಬೋದು. ಇಟ್ಸ್ ಗುಡ್. ದಾಲ್ ಈಸ್ ಅಲ್ಟಿಮೇಟ್. ದಾಲ್ ಇಸ್ ಚುಮ್ಮ, ಇದು ಅಷ್ಟು ಅಂತ ಪರಿ ನಂಗೆ ಖಾಸ್ ಅನ್ನಿಸಿಲ್ಲ. ಚೌಳಿಕಾಯಿ ಇಸ್ ಓಕೆ. ದರ್ ಈಸ್ ಅವರ್ ಚಿತ್ರಾನ್ನ. ಹೌದು ಸರ್, ಅವ್ರು ಇಂಟ್ರೆಸ್ಟ್ ತೋರ್ತಾರೆ. ಅವ್ರು ನನ್ನ ಮೇಲೆ ಬಿಟ್ಟು ಅಂದ್ರೆ ನಾ ಮಾತಾಡ್ತೀನಿ. ಹೌದು, ಅವ್ರು ಬಿಸಿಯಾರ. ದಿಸ್ ಇಸ್ ಗುಡ್ ಆ್ಯಕ್ಚುಲಿ. ಟೈಮ್ ಈಗ ಎಕ್ಸಾಕ್ಟಾಗಿ 12
ಭಾಳ ಫಾಸ್ಟ್ ಅಂದ್ರೆ ಫಾಸ್ಟ್ ಅಲ್ಲೋ, ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ತೋರಿಸ್ಬಿಟ್ಟ ಅಣ್ಣ. 12 ಗಂಟೆ ಆಗಿತ್ತು. ನಮ್ಮ ನಿತ್ಯ ಅವರು ಈಗ ವಿಜಯನಗರ ಮತ್ತು ಪ್ರಜ್ವಲ್ ಅವರು ವಿಜಯನಗರ ಹೋಗ್ತಾ ಇದ್ದಾರೆ. ಹುಷಾರಾಗಿ ಹೋಗಿ ಬನ್ನಿ, ಎಲ್ಲರೂ ಕಳ್ಕೊಬೇಡಿ. ಬೆಂಗಳೂರಲ್ಲಿ ಏನಾರ ಕಳೆದ್ರೆ ನಮಗೆ ಫೋನ್ ಹಚ್ಚಿ ಬರ್ತೀವಿ. ಇಲ್ಲ ನಾವು ಕಳೆಯಂಗಿಲ್ಲ, ನಮಗೆ ಇಲ್ಲಿ ಬಂಧು ಮಿತ್ರರು ಭಾಳ ಜನ ಅದಾರ. ಎಸ್ ಗೈಸ್, ಫೈನಲಿ ನಮ್ಮ ಜೊತೆ ಲಿಮೋಡಿ ಕೆಫೆ ಅವರು ಕೂಡ ವಂದೇ ಭಾರತ್ ಎಕ್ಸ್ಪ್ರೆಸ್ ಇಂದ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಹೆಂಗ ಅನಿಸ್ತಾ ನಿಂಗೆ? ಅಲ್ಟಿಮೇಟ್ ಜರ್ನಿ. ನಿಮ್ ಟ್ರಾವೆಲ್ ಮಾಡಿ ಟೈಮ್ನು ಗೊತ್ತಾಗಲ್ಲ. ಎವ್ರಿಥಿಂಗ್ ವಾಸ್ ಅಮೇಜಿಂಗ್. ನೀವು ಒಂದ್ಸತಿ ಬರ್ರಿ ಆ್ಯಂಡ್ ಟ್ರೈ ಮಾಡ್ರಿ ಈ ಜರ್ನಿನ. ಸೊ ನೀವೇನು ದುಡ್ಡು ಕೊಟ್ಟಿರ್ತಿರ್ಲಿ, ಇವಾಗ ಏನು 1500 ಏನು ಪೇ ಮಾಡ್ತೀರಿ ನೋಡ್ರಿ. ನನಗಂತೂ ಅದು ಭಾಳ ವರ್ತ್ ಪ್ರೈಸ್ ಅನ್ನಿಸ್ತು. ಬಿಕಾಸ್ ಅವ್ರು ಕೊಡೋ ಫುಡ್ ಆಯಿತು. ಆ್ಯಂಡ್ ಎಷ್ಟು ಸ್ಪೀಡ್ ಬಂದಂಗೆ ಗೊತ್ತಾ, 12 ಗಂಟೆಗೆ ಆಲ್ರೆಡಿ ಬೆಂಗಳೂರಾಗ ನಾವು ಯಲಹಂಕ. ಇನ್ನೊಂದು 1 ಅವರ್ದಾಗ ಲಾಸ್ಟ್ ಸ್ಟಾಪ್ ಇದು SM ಸರ್ ಎಂ ವಿಶ್ವೇಶ್ವರಯ್ಯ ಸ್ಟಾಪ್ನಾಗ ಬರ್ತಾನೆ. ಸರ್ ಎಂ ವಿಶ್ವೇಶ್ವರಯ್ಯ ಸ್ಟಾಪ್ ಇರ್ತಾನೆ. ನನಗಂದ್ರೂ ಜರ್ನಿ ಅಮೇಝಿಂಗ್ ಅನ್ನಿಸ್ತು. ಮೋದಿ ಅವ್ರು ಇದೇನು ತೊಗೊಂಬಂದಾರಲ್ಲ, ಹ್ಯಾಟ್ಸ್ ಆಫ್ ಅವರಿಗೆ. ಇಷ್ಟು ಸ್ಪೀಡಾಗಿ ಯೂಶ್ವಲಿ ಅವಾಗ ಗುಲ್ಬರ್ಗ ಅಂತ ಏನಂತಾರೆ ಬೆಂಗಳೂರಿಗೆ ಬರಬೇಕಾಗಿತ್ತಂದ್ರೆ ಅವಾಗ ಬರೀ ಯಾವುದಪ್ಪ ಹಾಸನ ಸೊಲ್ಲಾಪುರ ಉದ್ಯಾನ ಬಸವ ಮತ್ತು ಯಾವ್ದು ಕೆಲವೊಂದು KKR ಆ್ಯಂಡ್ ಇವೆಲ್ಲ ಇದ್ವು. ಬಟ್ ಇವಾಗ ಟೆಕ್ನಾಲಜಿ ಅಂತ ಎಷ್ಟು ಸ್ಪೀಡ್ ಬರತ್ತೆ ಒಂದು. ಆ್ಯಂಡ್ ಮಿನಿಮಮ್ ನಾವು ಗುಲ್ಬರ್ಗ ಅಂತ ಬೆಂಗಳೂರು ಬರ್ಬೇಕಾದ್ರೆ ಮಿನಿಮಮ್ 13 ಅವರ್ಸ್ ಬೇಕು. ಇಲ್ಲಮ್ಮ 6 ಅವರ್ಸ್ದಾಗ ತೊಗೊಂಬಂದನ್ ರೀ, ಓನ್ಲಿ 6 ಅವರ್ಸ್ದಾಗ. ಗ್ರೇಟ್. ಸೊ ಜರ್ನಿ ಅಂತ ಅಮೇಝಿಂಗ್ ಇತ್ತು. ನಾವು ಹೆಂಗೆ ಬಂದ್ವಿ ನಂಗೆ ಗೊತ್ತಾಗಿಲ್ಲ ಗೈಸ್. ನಾ ಹೇಳಿ ಮೆಟ್ರೋದಾಗ ಹೋದಂಗೆ ಫೀಲ್ ಇತ್ತು ನನಗೆ, ಸೀರಿಯಸ್ಲಿ ಹೇಳ್ಬೇಕಂದ್ರೆ. ಆ್ಯಂಡ್ AC ಎಲ್ಲ ಹಚ್ಚಿರ್ತಾರೆ, ನಿಮ್ಗೆ ಗೊತ್ತಾಗಿಲ್ಲ ನಿಮಗೆ. ಲೈಕ್ ಇಲ್ಲಿ ಬಿ ಫಾಸ್ಟು. ಅಲ್ಲಿ ನೋಡ್ಬೇಕು ನೀವು 130-140 km/h ಹೊಡೆದವ್ರು ಅವರು. ಸೊ ಇಲ್ಲೇ ಲೆಕ್ಕ ಹಾಕೋಬೋದು ಯಾವ ಲೆವೆಲ್ ಸ್ಪೀಡ್ ಐತೆ ಅಂತ ಹೇಳಿ. ಆ್ಯಂಡ್ ಏನು ಈ ಫೆಸಿಲಿಟೀಸ್ ಕೊಟ್ಟಾರಲ್ಲ, ನನಗಂತೂ ಕ್ರೇಜಿ ಅನ್ನಿಸ್ತಪ್ಪ. ಆ್ಯಂಡ್ ಇಟ್ಸ್ ವೆರಿ ವರ್ತ್ ಟು ದ ಗಿವಿಂಗ್ ಮನಿ. ನೀವು ಒಂದು ಸಲ ನೀವು ಬಂದು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಇದನ್ನು. ಸೊ ಫೈನಲಿ ಏನು ಹೇಳಕ್ಕೆ ಇಷ್ಟಪಡ್ತೀಯ ವಂದೇ ಭಾರತ್ ಎಕ್ಸ್ಪ್ರೆಸ್ ಬಗ್ಗೆ? ಎಲ್ಲರಿಗೂ ರೆಕಮೆಂಡ್ ಮಾಡ್ತೀಯ ಬಂದು ಜರ್ನಿ ಟ್ರೈ ಮಾಡಿ. ಸೋಲಾಪುರ ಯಶವಂತಪುರ ಬಿಟ್ಟು ವಂದೇ ಭಾರತ್ಗೆ ಎಕ್ಸ್ಪೀರಿಯನ್ಸ್ ಮಾಡಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಮಾಡಿ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಆಗಿ ಗೊತ್ತಾಗುತ್ತೆ ನಿಮ್ಮ ಟ್ರಾವೆಲಿಂಗ್ ಹೆಂಗೆ, ಟೈಮ್ ಕನ್ಸಂಪ್ಷನ್ ಹೆಂಗೆ ಹೋಗುತ್ತೆ ಅಂತ ಹೇಳಿ. ಓಕೆ. ಸೊ ನಾನು ನಿಮಗೆ ಒಂದು ಮಾತ್ರ ಹೇಳ್ಬೋದು, ನೀವು ನಾವು ದುಡ್ಡು ಎಲ್ಲೆಲ್ಲದಕ್ಕೆ ಹಾಕ್ತೀವಂತ ನಾವು ಭಾಳ ಶಾಣೆ ಇದ್ದೇವೆ ನಾವು. ಆ್ಯಂಡ್ ಇನ್ನೊಂದು 3 ಟೈರ್ AC 1500-1200 ಕೊಟ್ಟು ಓವರ್ ನೈಟ್ ಜರ್ನಿ ಮಾಡ್ತೀವಿ. ಅದು ಬದಲು ಹೌದು. ಇವಾಗ 3 ಟೈರ್ AC-ಗೆ ಇವಾಗ ನೋಡಿ, 3 ಟೈರ್ AC-ಗೆ ಯು ನೀಡ್ ಟು ಪೇ ಮಿನಿಮಮ್ 1500, 1200 to 1500 ಅನ್ಕೊಂಡೆ. ಬಟ್ ಇಲ್ಲಿ ನಿಮ್ಗೆ 1500 ವಿತ್ ಫುಡ್, ಟ್ರಾವೆಲಿಂಗು ಎಲ್ಲ, ಮಾರ್ನಿಂಗ್ ನಾಷ್ಟ ಕೊಡ್ತಾರೆ. ಇಲ್ಲಿ ನಿಮಗೆ ನೀರಿನ ಬಟ್ಲಿ ಸತೆ ಅವರೇ ಕೊಡತ್ತಾರೋ. ಆ್ಯಂಡ್ ಇಟ್ಸ್ ವೆರಿ ಕಂಫರ್ಟೇಬಲ್ ಆ್ಯಂಡ್ ಪೀಸ್ಫುಲ್ ಜರ್ನಿ. ನೀವು ಬಂದಿದ್ದು ಗೊತ್ತಾಗಂಗಿಲ್ಲ ಆ್ಯಂಡ್ ವಿಲ್ ಬಿ ವೆರಿ ಫಾಸ್ಟ್. ಸೊ ನನ್ನ ಕಡೆಯಿಂದ ಥಮ್ಸ್ ಅಪ್ ಟು ದ ವಂದೇ ಭಾರತ್ ಎಕ್ಸ್ಪ್ರೆಸ್. ಸೊ ಇಟ್ ವಾಸ್ ಅಮೇಝಿಂಗ್ ಜರ್ನಿ. ನಮ್ಮದು ಫೈನಲಿ ಜರ್ನಿ ಮುಗೀತು ಇಲ್ಲಿಗೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅನ್ಕೊತೀನಿ. ಆ್ಯಂಡ್ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಮ ಮುನ್ನ ತೊಗೊಂಬರಕ್ಕೆ ಟ್ರೈ ಮಾಡೀನಿ. ಹೋಪ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೇನೇನು ಮಾಡ್ಬೇಕಪ್ಪ, ಲಿಮೋ ಪೇಜಿಗೆ ಫಾಲೋ ಮಾಡಿರಿ. ಸೊ ಇಲ್ಲಿ ನಾ ಕೆಳಗಡೆ ಮೆನ್ಷನ್ ಮಾಡಿ ನೋಡಿರಿ. ಇನ್ಸ್ಟಾಗ್ರಾಮ್ನಾಗ ಹೋಗಿ ಸರ್ಚ್ ಮಾಡಿದ್ರೆ ಲಿಮೋಡಿ ಕೆಫೆ ಅಂತ ಸಿಗ್ತೈತಿ. ನೀವು ಸರ್ಚ್ ಮಾಡಿದ್ರೆ ನಿಮಗೆ ಸಿಗ್ತೈತಿ, ಫಾಲೋ ಮಾಡಿರಿ. ಆ್ಯಂಡ್ ನಂದು obviously ಮೈ ಸೆಲ್ಫ್ ಪ್ರಮೋಷನ್ ಗೈಸ್. ಸೊ ನಂದು ಇಟ್ಸ್ ರಸಿಕಾ ವ್ಲಾಗ್ಸ್ ಅಂತ ಐತಿ. ಇಲ್ಲಿ ಕೆಳಗಡೆ ನಮ್ಮ 2 ಮೆನ್ಷನ್ ಮಾಡಿ ನೋಡ್ರಿ ID, ಹೋಗಿ ಫಾಲೋ ಮಾಡಿರಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದನ್ ಟೇಕ್ ಕೇರ್, ಬಾಯ್. ನೀವೇನು ಮಾಡ್ತೀರಿ ಗೊತ್ತಿಲ್ಲ, ಸಬ್ಸ್ಕ್ರೈಬ್ ಒಂದು ಮಾಡಿಬಿಟ್ರಿ, ಶೇರ್ ಮಾಡಿರಿ ಇನ್ಫಾರ್ಮೇಟಿವ್ ವಿಡಿಯೋನ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದನ್ ಟೇಕ್ ಕೇರ್, ಬಾಯ್. ನಂದಲ್ಲ ನೀನೇಕೆ ನನ್ನ ನಂಬೋಲ್ಲ, ಹೂವಿಲ್ಲದೆ